ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನಪೇಟೆಯಲ್ಲಿ ಸಣ್ಣ ವಿಚಾರ ದೊಡ್ಡ ಗಲಾಟೆಗೆ ತಿರುಗಿದ ಘಟನೆ ನಡೆದಿದೆ. ರಿಪ್ಪನಪೇಟೆ ಪಟ್ಟಣದ ವಿನಾಯಕ ವೃತ್ತದಲ್ಲಿರುವ ಮಾಜಿ ಶಾ ಫ್ಯಾನ್ಸಿ ಸ್ಟೋರ್ನಲ್ಲಿ ಬಾಕಿ ಹಣ ಕೇಳಿದ ಕಾರಣಕ್ಕೆ ನೌಕರನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಅಂಗಡಿಯಲ್ಲಿ ಕಳೆದ 5 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ 24 ವರ್ಷದ ವಿನಯ್ ಪೂರಿ ಹಲ್ಲೆಗೆ ಒಳಗಾದ ಯುವಕ. ದಿನನಿತ್ಯದ ವ್ಯವಹಾರ ನೋಡಿಕೊಳ್ಳುತ್ತಿದ್ದ ವೇಳೆ ಏಪ್ರಿಲ್ 27ರಂದು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಈ ಘಟನೆ ಸಂಭವಿಸಿದೆ. ಆರೋಪಿ ಎಂದು ಗುರುತಿಸಲ್ಪಟ್ಟಿರುವ ವ್ಯಕ್ತಿ ರಮೇಶ್ ಭಾಗ್ಯಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ಗೆ ಸೇರಿದವನಾಗಿದ್ದು, ಮಾಜಿ ಶಾ ಫ್ಯಾನ್ಸಿ ಸ್ಟೋರ್ನಿಂದ ಆಗಾಗ ವಸ್ತುಗಳನ್ನ ಖರೀದಿಸುತ್ತಿದ್ದನೆಂದು ತಿಳಿದು ಬಂದಿದೆ. ಆದರೆ ಆ ವಸ್ತುಗಳ ಬಾಕಿ ಹಣವನ್ನ ಪಾವತಿಸದೇ ಇದ್ದುದರಿಂದ ಅಂಗಡಿ ಸಿಬ್ಬಂದಿ ಹಲವು ಬಾರಿ ಹಣ ಕೇಳಿದ್ರು. ಘಟನೆ ನಡೆದ ದಿನ ಅಂಗಡಿ ಮಾಲೀಕರಾದ ಬಾಲು ಭಾರತಿ ಊರಿನಲ್ಲಿ ಇರಲಿಲ್ಲ. ಅಂಗಡಿಯ ಸಂಪೂರ್ಣ ಜವಾಬ್ದಾರಿ ವಿನಯ್ ಪೂರಿ ಮೇಲಿತ್ತು. ಇದೇ ವೇಳೆ ಅಂಗಡಿಗೆ ಬಂದ ರಮೇಶ್ ಏಕಾಏಕಿ ವಿನಯ್ ಜೊತೆ ಜಗಳ ಆರಂಭಿಸಿದ್ದಾನೆ. ಬಾಕಿ ಹಣ ಕೇಳಿದ ವಿಚಾರಕ್ಕೆ ಕೋಪಗೊಂಡ ಆತ ಅವಾಚ್ಯ ಶಬ್ದಗಳಿಂದ ಬೈದು ವಿನಯ್ನ ಎಡ ಕಪಾಳಕ್ಕೆ ಬಲವಾಗಿ ಹೊಡೆದಿದ್ದಾನೆ ಎನ್ನಲಾಗಿದೆ. ಈ ದಾಳಿ ಅಷ್ಟೇ ಅಲ್ಲದೆ ಅಂಗಡಿಯೊಳಗಿನ ವಾತಾವರಣ ಕೆಲಕಾಲ ಉದ್ವಿಗ್ನವಾಗಿತ್ತು. ಈ ಸಂಪೂರ್ಣ ಘಟನೆ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ದೃಶ್ಯಗಳಲ್ಲಿ ಆರೋಪಿಯ ದಾಳಿ ಮತ್ತು ಗಲಾಟೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ದು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿದೆ. ಇನ್ನು ರಿಪ್ಪನಪೇಟೆ ಪೊಲೀಸ್ ಠಾಣೆಗೆ ಈಗಾಗಲೇ ದೂರು ಕೂಡ ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಆರಂಭಿಸಿದ್ದಾರೆ. ಸ್ಥಳೀಯ ವ್ಯಾಪಾರಿಗಳಲ್ಲಿ ಈ ಘಟನೆ ಆತಂಕ ಮೂಡಿಸಿದ್ದು, ಸಾಮಾನ್ಯ ವ್ಯವಹಾರ ವಿಚಾರದಲ್ಲೂ ಹಲ್ಲೆ ನಡೆಯುವುದು ಅಸಹ್ಯಕರ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಭದ್ರತೆ ಮತ್ತು ಕಾನೂನು ಪಾಲನೆ ಬಗ್ಗೆ ಪ್ರಶ್ನೆಗಳು ಮೂಡಿವೆ. ಒಟ್ನಲ್ಲಿ ಬಾಕಿ ಹಣ ಕೇಳಿದ ವಿಚಾರ ಹಿಂಸೆಗೆ ತಿರುಗಿದ ಈ ಘಟನೆ ಇದೀಗ ಚರ್ಚೆಗೆ ಕಾರಣವಾಗಿದೆ. ಕಾನೂನು ಕ್ರಮದ ಮೂಲಕ ಆರೋಪಿಗೆ ಶಿಕ್ಷೆಯಾಗಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.